ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಡೆದಂತೆ ನಡಿಬೇಕಂತ ಬರೆ ನುಡಿಗೆ ಭಾಷಣ ಮಾಡೋದು ಅದ್ರ ತಕ್ಕಂಗೆ ಬದುಕಿದ್ರೆ ಮಾತ್ರ ಕೂಡಲ ಸಂಗಮ ವರಿತನ ಎನ್ನುವಂಥ ಸಂದೇಶವನ್ನು ಕೂಡ ಅವರಿಗೆ ಅವರು ಕೊಡ್ತಾರೆ. ನೋಡಿ, ಈ ಸೋದರತ್ವನು ಸರ್ವ ಜನಾಂಗದ ಶಾಂತಿಯ ತೋಟ ಎಷ್ಟು ಚಂದ ಕಾಣ್ತೀವಿ. ಇಷ್ಟೆಲ್ಲ ಹೂಗಳು, ಮಲ್ಲಿಗೆ, ಸುಗಂಧ, ಎಂಥ ಪರಿಮಳ ಬದುಕು. ಇದು ಕನ್ನಡದ ನೆಲ. ಅದಕ್ಕಾಗಿ ಅದನ್ನು ಬಸವಣ್ಣ ನಮಗೆ ಹೇಳ್ದ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ದಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕಯ್ಯ ಎನ್ನಯ್ಯ ಕಾಣಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ. ನನ್ನನ್ನು ಯಾಕೆ ಅರ್ಥ ಮಾಡಿಕೊಳ್ತಾ ಇಲ್ಲ ಕೂಡಲ ಸಂಗಯ್ಯ ಅಂತ ಪ್ರಶ್ನೆ ಮಾಡಿ ಎಲ್ಲ ಕುಲ ಜಾತಿಯನ್ನ ಮೆಟ್ಟಿ ನಿಂತವನು ಬಸವಣ್ಣ. ಪುರುಷನಾಗಿ ಸ್ತ್ರೀ ಸಮಾನತೆ, ಜಾಗತಿಕ ವಿಶ್ವ ಪ್ರೇಮ ಎಲ್ಲ ಏನಿಲ್ಲ ಬಸವಣ್ಣನಲ್ಲಿ. ಒಟ್ಟು ಬದುಕಿನ ಸ್ವರೂಪ ಅದು ಬಸವಣ್ಣ. ಅದು ಒಂದು ಧರ್ಮಕ್ಕೆ, ಒಂದು ಪಂಥಕ್ಕೆ, ಒಂದು ಜಾತಿ, ಒಂದು ಕುಲಕ್ಕೆ ಬೇಡ, ಒಂದು ಪ್ರಾಣಿಗೆ ಆದ್ರೂ ನಾವು ಮೀಸಲಾಗಿ ಇರ್ತಕ್ಕಂಥ ವ್ಯಕ್ತಿ ಅಲ್ಲ. ಪ್ರತಿಯೊಂದು ಜೀವರಾಶಿಗೆ ಮನೆಯ ಮಗನಾಗಿ, ಮನಸ್ಸಿನ ತಂದೆಯಾಗಿ ಉಳ್ಕೊಂಡವರು ಅದು ನಮ್ಮ ವಿಶ್ವಗಳು ಬಸವಣ್ಣನವರು ಎನ್ನುವಂಥದ್ದನ್ನು ಸ್ಮರಣೆ ಮಾಡಿ ಉತ್ಸವ ಕಾರ್ಯಕ್ರಮವನ್ನ ತಾಲೂಕಿನ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಪ್ರತಿ ವರ್ಷ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಈಗಾಗಲೇ ಒಂದು ಬಾರಿ ನಿಮ್ಮ ಉಳಿಕ್ಯಾಳ್ನ ಈ ಒಂದು ಪ್ರೌಢಶಾಲೆಯಲ್ಲಿ ನಮ್ಮ ಹನುಮೇಶ್ ಸರ್ ಅವರ ನೇತೃತ್ವದಲ್ಲಿ ಈಗಾಗಲೇ ಮಾಡಲಾಗಿತ್ತು. ಇದು 2ನೇ ಬಾರಿ ನಾವು ಆಗಮಿಸಿದ್ದೇವೆ. ಈ ಕನ್ನಡ ಕಾರ್ತಿಕೋತ್ಸವದ ಮೂಲಕ ನಮ್ಮ ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಪರಂಪರೆ, ವಾಸ್ತುಶಿಲ್ಪ, ಕಲೆ ಮತ್ತು ಕರ್ನಾಟಕ ತಾಂತ್ರಿಕವಾಗಿರ್ಬೋದು, ವೈಜ್ಞಾನಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಭಾರತದ ಮಟ್ಟದಲ್ಲಿ ಇರಬಹುದು ಅಥವಾ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯ ಬೆಳವಣಿಗೆಯನ್ನು ಹೊಂದ್ತಾ ಇದೆ ಮತ್ತು ನಾವು ಈ ಒಂದು ತಾಂತ್ರಿಕ ಯುಗದಲ್ಲಿ, ಈ ಒಂದು ಜಾಗತೀಕರಣದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕನ್ನಡಿಗರು ಅಂದ್ರೆ ಭವ್ಯ ಪರಂಪರೆ, ಇತಿಹಾಸವನ್ನು ಹೊಂದಿರತಕ್ಕಂಥ ನಾವೆಲ್ಲರೂ ಯಾವ ರೀತಿ ಈ ಒಂದು ಸವಾಲುಗಳನ್ನ ಮೆಟ್ಟಿ ನಿಂತು ಬೆಳೆಯಬೇಕಾಗಿದೆ ಎನ್ನುವ ವಿಚಾರಗಳನ್ನ ಇಟ್ಕೊಂಡು, ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.